ಪರಮಪ್ರಸಾದದಲ್ಲಿರುವ ಯೇಸುವಿನ ನಿಜ ಪ್ರಸನ್ನತೆಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಪೂರ್ಣ ಸ್ವಸ್ಥತೆಯಲ್ಲಿರಿಸುವ ಮೂಲವಾಗಿದೆ. ಆರ್ಚ್ ಬಿಷಪ್ ವೈಸನ್ ಶುಭ ಸಂದೇಶದ ಕುರಿತು ತನ್ನ ಪತ್ರದಲ್ಲಿ ಫಾದರ್ ಪ್ಯಾಟ್ರಿಕ್ ಗಾರ್ನಿಯರ್ ರ ಬಗ್ಗೆ ಹೇಳುತ್ತಾರೆ. ಬ್ರಿಂಗ್ಟನ್ನ ಸಂತ ಪ್ಯಾಟ್ರಿಕ್ ಕಥೋಲಿಕ ದೇವಾಲಯದ ಗುರುವಾಗಿದ್ದ ಫಾದರ್ ಪ್ಯಾಟ್ರಿಕ್ ಗಾರ್ನಿಯರ್ ಪರಮಪ್ರಸಾದದ ಆರಾಧನಾ ಮೆರವಣಿಗೆಯನ್ನು ನೆರವೇರಿಸುತ್ತಿರುವಾಗ ಒಬ್ಬಾತ ನಾನು ನೋಡಲು ಸಾಧ್ಯವಾಗಿದೆ ಎಂದು ಜೋರಾಗಿ ಬೊಬ್ಬಿಟ್ಟ. ಯಾಜಕ ಪ್ಯಾಟ್ರಿಕ್ ನೊಂದಿಗೆ ಎಲ್ಲರೂ ಮೆರವಣಿಗೆಯನ್ನು ಅಲ್ಲೇ ನಿಲ್ಲಿಸಿ ಹಿಂದಿರುಗಿ ನೋಡಲು, ಪ್ರಭು ನನ್ನ ಕಣ್ಣುಗಳನ್ನು ಸೌಖ್ಯಗೊಳಿಸಿ ನಾನು ನೋಡುವಂತೆ ಮಾಡಿದ್ದಾರೆ ಎಂದ. ತದನಂತರ ಕೃತಜ್ಞತೆಯನ್ನು ಸಲ್ಲಿಸಿ ವೈದ್ಯರ ಬಳಿ ಹೋದಾಗ ಆತನ ದೃಷ್ಟಿಯು ಬಹಳ ಸುಧಾರಿತಗೊಂಡಿರುವುದು ಖಚಿತವಾಗತೊಡಗಿತು. ಸಂತ ಯೋಹಾನರ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನು ಬಂದಿರುವುದು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು ಎಂಬ ಯೇಸುವಿನ ವಾಕ್ಯವು ತನ್ನ ಮಾಂಸ ಪರಮಪ್ರಸಾದದ ಮೂಲಕ ಜನರು ಸ್ವಸ್ಥತೆಯನ್ನು ಪಡೆಯಲು, ಪಾಪದ ಮಲಿನತೆಯಿಂದ ಶುದ್ಧರಾಗಲು, ಪರಿಪೂರ್ಣ ಜೀವನದಲ್ಲಿ ಐಕ್ಯರಾಗಲು ಸಾಧ್ಯವಾಗಿ ಆತನಲ್ಲಿ ಯಥೇಚ್ಛ ಜೀವನ ಪಡೆಯುತ್ತಾರೆ ಎನ್ನುವುದನ್ನು ತಿಳಿಸುತ್ತಾರೆ. ಸುಜ್ಞಾನ ಗ್ರಂಥ 9ನೇ ಅಧ್ಯಾಯ 5ನೆಯ ವಚನದ ನಂತರ, ಬನ್ನಿ ನಾ ಬಡಿಸುವ ಆಹಾರವನ್ನು ಉಣಬನ್ನಿ, ನಾ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯ ಬನ್ನಿ ಎಂದು ಆಹ್ವಾನಿಸುವ ಜ್ಞಾನಕನ್ಯೆಯು ಪ್ರಭುವಿನ ಭೋಜನದಲ್ಲಿ ಪಾಲ್ಗೊಳ್ಳುವ ಜನರ ಸೌಭಾಗ್ಯದ ಮುನ್ಸೂಚನೆಯನ್ನು ನೀಡುತ್ತದೆ. ಯೇಸು ದೇವರ ಜ್ಞಾನವಾಗಿದ್ದು, ಆದಿ ಕ್ರೈಸ್ತರು ಪರಮಪ್ರಸಾದದ ಭೋಜನದಲ್ಲಿ ಜೀವವನ್ನು, ಯಥೇಚ್ಛ ಜೀವವನ್ನು ಹರಸುತ್ತಿದ್ದರು. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 51ನೆಯ ವಚನದಲ್ಲಿ ಯೇಸು ಜನಸಮೂಹಕ್ಕೆ, ನಾನೇ ಸ್ವರ್ಗದಿಂದಿಳಿದು ಬಂದ ಜೀವಂತ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ, ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದರು. ಅಂದರೆ ಪರಮಪ್ರಸಾದವನ್ನು ಸ್ವೀಕರಿಸಿದವರು ದೇವರೊಂದಿಗೆ ನಿತ್ಯ ಜೀವದಲ್ಲಿ ಪಾಲ್ಗೊಳ್ಳುತ್ತಾರೆ. ತನ್ನ ಮಾಂಸವನ್ನು ಭುಜಿಸುವವನು ಮತ್ತು ರಕ್ತವನ್ನು ಕುಡಿಯುವವನು ಯೇಸುವಿನಲ್ಲಿ ವಿಶ್ವಾಸವುಳ್ಳವನಾಗಿದ್ದು ದೈವಿಕತೆಯ ಅನುಭವ ಪಡೆದುಕೊಳ್ಳುತ್ತಾನೆ ಮತ್ತು ಆತನೊಂದಿಗೆ ನಿತ್ಯ ಜೀವದಲ್ಲಿ ಭಾಗಿಯಾಗುತ್ತಾನೆ. ಪರಮಪ್ರಸಾದವು ನಮ್ಮ ಸಂಬಂಧವನ್ನು ಕ್ರಿಸ್ತ ಯೇಸುವಿನಲ್ಲಿ ಮತ್ತು ನಮ್ಮ ಸಹೋದರ ಸಹೋದರಿಯರಲ್ಲಿ ಸಶಕ್ತಗೊಳಿಸಿ ಬಲಪಡಿಸುತ್ತದೆ. ಪರಮಪ್ರಸಾದ ಸಂಸ್ಕಾರದ ಮೂಲಕ ಯೇಸು ನಮ್ಮಲ್ಲಿ ನೆಲೆಗೊಂಡು ನಮಗೆ ನಿತ್ಯ ಆನಂದವನ್ನು ನೀಡಿ ನಮ್ಮ ಸ್ವರ್ಗೀಯ ನಿತ್ಯ ಜೀವನ ಮರಣದ ನಂತರವಷ್ಟೇ ಅಲ್ಲ, ಬದಲಿಗೆ ಈಗ ಇಲ್ಲಿ ವಿಶ್ವಾಸದಿಂದ ಯೇಸುವಿನ ಮಾಂಸ ಮತ್ತು ರಕ್ತವನ್ನು ಭುಜಿಸಿ ಪಾನ ಮಾಡುವಾಗ ಪ್ರಾರಂಭವಾಗುತ್ತದೆ ಎನ್ನುತ್ತಾರೆ. ತೀವ್ರ ವಾಗ್ವಾದ ಮಾಡಿದ ಫರಿಸಾಯರು ಯೇಸುವಿನಿಂದ ದೂರ ಸರಿದಂತೆ ದೇವರೊಂದಿಗಿನ ನಿತ್ಯ ಜೀವನ ಕಳೆದುಕೊಂಡಂತೆ ನಾವು ಮೂಢರಾಗದಿರೋಣ. ಎಫೆಸ್ಯರಿಗೆ ಬರೆದ ಪತ್ರದಲ್ಲಿ ಪೌಲ, ಕೃತಜ್ಞತೆಯಿಂದ ಜೀವಿಸಿರಿ ಮತ್ತು ಪರಿಪೂರ್ಣ ಜೀವನಕ್ಕೆ ಕರೆಯಲ್ಪಟ್ಟ ನೀವು ಹಳೆಯ ಜೀವನವನ್ನು ತ್ಯಜಿಸಿ ನೂತನರಾಗಿರಿ ಎನ್ನುತ್ತಾರೆ. ಪವಿತ್ರಾತ್ಮ ಭರಿತರಾಗಿ ಕೀರ್ತಿಸಿರಿ, ಹೃದಯಾಂತರಾಳದಿಂದ ಹಾಡಿ ಸ್ತುತಿ ಸಲ್ಲಿಸಿ ಜೀವಿಸಿರಿ.
ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಯಾವಾಗಲೂ ಎಲ್ಲ ವರಗಳಿಗಾಗಿಯೂ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಪೌಲ ಕರೆ ನೀಡುತ್ತಾನೆ. ದೇವರಿಗಾಗಿ ನಾವು ಹಂಬಲಿಸಿದರೆ, ಆತನಿಗಾಗಿ ಹಸಿದರೆ ಆತ ನಮ್ಮನ್ನು ತೃಪ್ತಿಗೊಳಿಸುವನು. ಆತ ಮಾತ್ರ ನಮ್ಮನ್ನು ತೃಪ್ತಿಪಡಿಸಲು, ಸಂತೃಪ್ತಿಪಡಿಸಲು ಸಾಧ್ಯ. ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ ಎನ್ನುವ ಪ್ರಭುವಿನ ನುಡಿಗಳನ್ನು ಆಲಿಸಿ ನಾವು ಕೀರ್ತನೆಕಾರನಂತೆ ಸವಿದು ನೋಡು ಪ್ರಭುವಿನ ಮಾಧುರ್ಯವೆನ್ನುವ ಮಾತಿಗೆ ಕಿವಿಗೊಡೋಣ. ಕ್ರಿಸ್ತನ ಮಾಂಸ ಭುಜಿಸಿ ಆತನ ರಕ್ತವನ್ನು ಪಾನ ಮಾಡಿ ಆತನೊಂದಿಗೆ ಚಿರಕಾಲ ಬಾಳುವವರಾಗೋಣ. ಆಮೆನ್.